ನೀನು ಕರಿಬೇಕಂತ ಚಂದಮಾಮ ಬಾ ಬಾ ಬಾ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ನನ್ನ ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾವು ಮನೆದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿದ್ದೀವಿ. ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಬೆಳೆದಿದ್ದಾರೆ. ಸೊ ನಮ್ಮಮ್ಮ ಇಲ್ಲಿ ಬೆಳೆದ ಬಿಸ್ಕೆಟ್ ಇದ್ದವ್ರೆ. ಚೇರ್ ಮೇಲೆ ಬಿಸ್ಕೆಟ್ ಇತ್ತು. ಇಲ್ಲಿ ಇತ್ತ ಇವಾಗ ಇತ್ತಾಗ ಬಗಿತ್ತು ಇತ್ತ ಇವಾಗ ನಮ್ಮ ಲೂಸಿ ಬರ್ತಾವಳೆ. ನಮ್ಮಮ್ಮ ಬೆಳಗ್ಗೆ ಬಿಸ್ಕೆಟ್ ತಿಂತಾರೆ. ನಂಗೆ ಬೇಡ ಬೇಡ. ಏನಮ್ಮ ಬೆಳಗ್ಗೆ ಬಿಸ್ಕೆಟ್ ಏನೋ ತಿಂತಾರೆ. ಬಿಸಿನೀರು ಕೊಟ್ಬಿಟ್ಟು ನಾನೇನು ಚೆನ್ನಾಗಿ ರೆಡಿ ಆಗಿಲ್ಲ. ಇನ್ನೂ ಚೆನ್ನಾಗಿ ರೆಡಿ ಆಗೋದು ಬೇರೆ ಆಯ್ತಾ? ಅಪ್ಪ 4:30ಗೆ ಎದ್ದು 6 o'clock ಬಿಡಬೇಕು ಅಂದ್ಬಿಟ್ಟು ರೆಡಿ ಆದ್ವಿ. 6:30 ಆದರೂ ಇನ್ನೂ ಮನೆಯಲ್ಲೇ ಇದ್ದೀನಿ. ಇನ್ನೂ ಬಂದಿಲ್ಲ ಯಾರು. ಇದು ಬ್ಲ್ಯಾಕ್ ಕಲರ್ ಥರ ಕಾಣಿಸ್ತೈತಲ್ಲ. ಹಾಂ, ನಾವು ಬಿಟ್ಟಿದ್ದು 7 o'clock. ನೋಡ್ತಾ ಇತ್ತಮ್ಮ ಎಲ್ಲ. ಹಂಗೆ ಗೊತ್ತರು ಬೇಡ ಕತ್ತೆ. ನೀನು ಅದ್ರದ್ದು ಟವಲ್ಗೆ ತರಕ್ಕಾಗಿಲ್ಲ. ಒಂದು ಕೆಳಗಡೆ ಸೀರೆ ಎಲ್ಲ ತುಳಿದು ಹಾಳು ಮಾಡೋದು. ಯಾವಾಗಲೂ ಹಿಂಗೆ ಆಗುತ್ತೆ. ಬೇರೆ ಟೈಮಲ್ಲಿ ಬೇಗ ಆಗುತ್ತೆ. ಸೊ ಎಲ್ಲಾದರೂ ಹೋಗ್ಬೇಕಂತಂದ್ರೆ ಏನೋ ಒಂದು ಅಡೆತಡೆ ಆಗಿ ಲೇಟ್ ಆಗಿ ಇದ್ದೀವಿ. ಲೂಸಿ ಬೇಡ, ಇಲ್ಲೇ ಇಲ್ಲಿ ಬಿಡು. ಲೂಸಿ ಬೇಡ, ಇಲ್ಲೇ ಇರಲಿ. ಬಾಯ್ ಲೂಸಿ, ಬೇಡ. 7 o'clock ಆಗಿತ್ತು ನಾವು ಮಾರ್ನಿಂಗ್ ಬಿಟ್ಟಾಗ. ಮತ್ತು ಊರಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಮತ್ತು ಅಲ್ಲೋಗಿ ಪ್ರಸಾದ ಎಲ್ಲ ಮಾಡಿ ತಿನ್ನೋಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಟಿಫನ್ ಮಾಡಿಕೊಂಡು ಹೊರಟ್ವಿ. ಒಂದು 8 o'clock 8:30 ಆಗಿತ್ತು ನಾವು ಟಿಫನ್ ಮಾಡಿ ಬಿಟ್ಟಾಗ. ಸಂಬಂಧಿಕರು ಬಂದವರು ಏನೋ ಎಲ್ಲ ಕೇಳಿಸ್ಕೊಂತಾಳೆ ಅವಳು. ಅಲ್ಲೋಡು ನೋಡು ಕರಿಯಾ ಹೋತಂದ್ಬಿಡು ಬಿಚ್ಚಾಕೋಳು. ನಿಮ್ಮೂರ ಇವಳೇನು ಹೋಗ್ದಿರ ಊರ ಹೇಳು. ಊರು ತಿರುಗ್ತಾಳೆ. ಊರ್ ಬಸ್ವಿ ಆ ಕಡೆ ಬೇಕಿತ್ತ ವಾಪಸ್ ಹೊಂಟೋಗ್ಲಿ ಶಿವನೇ. ಪೂಜೆ ಮಾಡೋಕ್ಕಂತೂ ನಮಗೋಸ್ಕರ ಕಾಯ್ತಿದ್ರು. ಕಾಲ್ ಮೇಲೆ ಕಾಲ್ ಮಾಡ್ತಿದ್ರು. ಹೋಗಿದ ತಕ್ಷಣ ಎಲ್ಲ ತೊಳ್ದಿದ್ರು. ಸೊ ಹೋಗಿದ ತಕ್ಷಣ ನಾನು ರಂಗೋಲಿ ಹಾಕಿದೆ. ರಂಗೋಲಿ ಹಾಕಿ ಎಲ್ಲ ಅಭಿಷೇಕಕ್ಕೆ ರೆಡಿ ಅಲ್ಲಿ ಅಭಿಷೇಕಕ್ಕೆ ರೆಡಿ ಮಾಡ್ತಿದ್ದಾರೆ. ಅಲಂಕಾರಕ್ಕೆ ಹೂವು ಎಲ್ಲ ರೆಡಿ ಮಾಡ್ತಿದ್ದಾರೆ. ಮತ್ತು ಪ್ರಸಾದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ತಾರೆ. ನಮ್ಮಕ್ಕ ನಮ್ಮಜ್ಜಿ ಒಂದೆರಡಮ್ಮ ದೊಡ್ಡಮ್ಮನು ನಮ್ಮಪ್ಪ ಅಡುಗೆ ಮಾಡ್ತಾರೆ. ಆ ಕಡೆ ಅಣ್ಣ ಕೂಡ ನಮ್ಮಪ್ಪ ಫ್ರೆಂಡ್ ಅಣ್ಣ ನಮ್ಮಪ್ಪ ಏನೋ ಹೇಳ್ತಾನೆ ಇವಾಗ ನೋಡಿ. ಇವರು ಸಂತಬಾಯಿ ನೋಡಿ ಅಲ್ಲಿ ನಾಯಿ ಹೊಡೋದಿದೆ. ನೋಡಿ ಇವಳು ಆ ನಾಯಿಗೆ ಭಯ ಬೀಳ್ತಾಳೆ. ಬಂದಿಗ ಶಿವಾಗ ಹೋಗೋಣ. ದೇವಸ್ಥಾನ ಒಳಗಡೆ ಕಾಲಿಕ್ಕಿದೆ ನೋಡಿ ಗಾಯ್ಸ್. ನೋಡ್ರಿ ದೇವಸ್ಥಾನಲ್ಲೂ ಹೆಂಗೆ ಕಿತ್ಲಾಡ್ತಾವ್ರಿ ಇಬ್ರು. ನೋಡ್ರಿ ಕಿತ್ಲಾಡ್ರಿ ಇಬ್ರು ಕಿತ್ಲಾಡ್ರಿ. ಪೂಜೆ ಮಾಡ್ತಾವ್ರೆ ಅನ್ನೋ ಕಾಮನ್ ಸೆನ್ಸು ಇಲ್ಲ ನೀವಿಬ್ಬರಿಗೆ. ಇಲ್ಲಿ ಎಲ್ಲ ಮಡ್ಲಕ್ಕಿದೆ
ಇಲ್ಲೆಲ್ಲ ಮಾಡ್ಲಾಕಿಗೆ ರೆಡಿ ಮಾಡ್ಕೊತಿದ್ವಿ ಮತ್ತು ಪೂಜೆಗೆ ಅಲ್ಲೆಲ್ಲ ಹೂವು ಇಟ್ಕೊತಿದ್ದಾರೆ. ಟೈಮ್ ಆಯಿತು ಅಂತ ನಾವೆಲ್ಲ ಇಲ್ಲಿ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ಮುನ್ನಿ ಬಂದ್ಬಿಟ್ಟು ಏನು ಶಾಕ್ ಕೊಟ್ಲು ಅಂತ ನೋಡಿ. ಮಕ್ಕಳೆಲ್ಲ ಹಿಂಗೆ ಅನಿಸುತ್ತೆ, ಏನಾದರೂ ಸೀರಿಯಸ್ಸಾಗಿ ಕೆಲಸ ಮಾಡ್ಬೇಕಂದಾಗ ಏನಾದರೂ ಒಂದು ಬಂದು ಭಯಪಡಿಸೋ ಥರ. ಇವಳು ಬಂದ್ಬಿಟ್ಟು ನನ್ನ ಚೈನ್ ಕಳೆದೋಯ್ತು ಅಂತ ಹೇಳಿದ್ಲು. ನಾವಿಲ್ಲೆಲ್ಲ ದೇವ್ರಿಗೆ ಟೈಮ್ ಆಯಿತು ಅಂದ್ಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ರೆ ಬಂದು ಈ ಥರ ಹೇಳ್ತಿದ್ದಾರೆ ನೋಡಿ. ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅಭಿಷೇಕ ಎಲ್ಲ ಮುಗೀತು. ನಮ್ಮ ಚಿನ್ನಿ ಮೊನ್ನೆ ಇಲ್ಲಿ ಆಟ ಆಡ್ತಿದ್ದಾಳೆ. ಏನು ಮಾಡಕ್ಕೆ ಹೋಗಿದೆ ನಮ್ಮ ಲೂಸಿ? ನಾನು ಹಾಕಿರೋ ರಂಗೋಲಿ ಎಲ್ಲ ಹಾಳು ಮಾಡ್ತಾವಳೆ. ಇಲ್ಲಿ ಪ್ರಸಾದ ಅಂತ ರೆಡಿ ಮಾಡ್ಕೊತವ್ರೆ. ಗ್ಯಾಪಲ್ಲಿ ನಾವೆಲ್ಲ ಇಲ್ಲಿ ಮಿಲ್ಕ್ ಶೇಕ್ ಕೊಡೋದಿದ್ದೀವಿ. ಮತ್ತು ಇಲ್ಲಿ ಲಂಚು ಮತ್ತೆ ರೆಡಿ ಆಗ್ತಿದ್ದೀವಿ. ಅಜ್ಜಿಯ ಪ್ರೀತಿ ಚಿನ್ನಿ ಕಡೆ, ಅಜ್ಜಿಯ ಪ್ರೀತಿ ಚಿನ್ನಿ ಕಡೆ. ತಿನ್ನ ಬೇಗ ನೋಡು ಏನಲ್ಲಿ ತಗೊಬಂದ ತಟ್ಟೆಲೆಲ್ಲ ಪಾತ್ರೆಯಲ್ಲಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಭಿಷೇಕ ಎಲ್ಲ ಮಾಡಿದ್ರು ಮತ್ತು ಪ್ರಸಾದ ಎಲ್ಲ ಮಾಡಿ ಮುಗಿಸ್ಕೊಂಡು ಮತ್ತೆ ಇಲ್ಲೆಲ್ಲ ಅಲಂಕಾರ ಮಾಡ್ತಿದ್ದಾರೆ. ಅಪರೂಪಕ್ಕೆ ನಮ್ಮ ಮುನ್ನಿ ಕೆಲಸ ಮಾಡ್ತಾಳೆ ನೋಡಿ. ಅಲಂಕಾರ ಎಲ್ಲ ಮಾಡಿದ್ದಾರೆ. ಈಗ ಪೂಜೆಗೆಲ್ಲ ಬಂದಿದ್ದೀವಿ. ನಮ್ಮ ಲೂಸಿ ನಾವು ಬೆಳಗ್ಗೆ ಹೋಗಿ ಸಂಜೆ ಬರೋದು ಅಂತ ಆದ್ರೂ ಲೂಸಿನ ಎಲ್ಲೋದ್ರೂ ನಾವು ಕರ್ಕೊಂಡು ಹೋಗ್ತೀವಿ. ಬಿಕಾಸ್ ಅವಳು ಒಬ್ಬಳೇ ಮನೇಲಿ ಸುಮ್ಮನೆ ಬಿಟ್ಟು ಹೋಗಲ್ಲ. ಒಬ್ಬಳೇ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬಳೇ ಇರೋಕ್ಕೆ ಸ್ವಲ್ಪ ಆಗುತ್ತೆ. ಏನೋ ಮಧ್ಯದಲ್ಲಿ ಹಂಗೆ ಹಿಂಗೆ ಬಂದು ಹೋದರೆ ಇರ್ತಾಳೆ, ಬಟ್ ಫುಲ್ ಡೇ ಇರಲ್ಲ ಅಂತ ಅನ್ನೋ ಟೈಮಲ್ಲಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ಎಲ್ಲಾದರೂ ಹೋಗಿ ಸ್ಟೇ ಮಾಡ್ತೀವಿ ಅಂದರೂ ಕೂಡ ಕರ್ಕೊಂಡು ಹೋಗ್ತೀವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಎಲ್ಲ ಬಡಿಸ್ತಿದ್ವಿ. ಆಗ್ತವ್ರೆ ಚಿಕ್ಕಪ್ಪ ನಮ್ಮಮ್ಮ ಪೊಂಗಲ್ ಹಾಕೊಡ್ತಾರೆ. ಅಲ್ಲಿ ಇಲ್ಲಿ ನಮ್ಮಪ್ಪ ಏನಪ್ಪ ಏನು ಸರ್ ಇದು ಟೊಮೆಟೊ ಬಾತ್ ನಮ್ಮಪ್ಪ ಮಾಡ್ತಾರೆ. ಫೋನ್ ಮಾಡಿ ರೂಢಿ ಒಳಗೆ ನೋಡ್ರಿ. ಇಲ್ಲಿಂದ ಇಲ್ಲಿಗೆ ನಮ್ಮಮ್ಮಗೆ ಫೋನ್ ಮಾಡೋರು ನೋಡ್ರಿ. ಏನು ಊಟ ಮಾಡಿದೆ ನೋಡ್ರಿ ಇವ್ರ ಕತೆ. ಅತ್ತೆಗೆ ಅರ್ವೆ ಚಿಂತೆ, ಸೊಸೆಗೆ ಮೊಮ್ಮಗಳು ಚಿಂತೆ ಅಂತೆ. ಹೌದಾ? ಎಲ್ಲೋಗಿದ್ದೆ ಬಂಗಾರಿ ನೀನು? ಎಲ್ಲೋಗಿದ್ದೆಮ್ಮ? ಹೌದೇನಾ? ಬಿಸ್ಲೇನಲ್ಲಿ ನಮ್ಮಮ್ಮ ಇನ್ನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಇವರೆಲ್ಲ 100 ರೂಪಾಯಿ ಆ್ಯಕ್ಟಿಂಗ್ ಮಾಡೋರು ನೋಡ್ರಿ. ಜಾಸ್ತಿ ಬಿಸ್ಲಾಗ 10 ರೂಪಾಯಿ ಮಾಡ್ರಿ 100 ರೂಪಾಯಿ ಮಾಡ್ತಾರ ಆ್ಯಕ್ಟಿಂಗು. ಛತ್ರಿ ಹಿಡ್ಕೊಂಡು ಓಡಾಡು, ಇಲ್ಲ ಹೆಲ್ಮೆಟ್ ಹಾಕೊಂಡು ಓಡಾಡಮ್ಮ. ಹೆಲ್ಮೆಟ್ ಹಾಕೊಂಡು ಓಡಾಡಮ್ಮ. ಎಲ್ಲಂದಿಂದ ಹೊಸ ಡಾನ್ ಬಂದೈತೆ ನೋಡಿ ಇಲ್ಲಿಗೆ. ನಾವು ಹೋಗೋವರೆಗೂ ನಮ್ದೇ ಅವ ಅಂತ ಲೂಸಿ ಫುಲ್ಲು ಯಾವ ನಾಯಿ ಬಂದ್ರು ಬಿಡ್ತಾ ಇಲ್ಲ, ಬೌಳ್ತಾವಳೆ ಎಲ್ರಿಗೂ. ಇಲ್ಲಿ ಸಿನ್ಸಿಯರ್ ಆಗಿ ಊಟ ಬಡಿಸ್ತಾವಳೆ ನೋಡಿ. ಪೂಜೆ ಆಯಿತು, ಪ್ರಸಾದ ತಿಂದಿದ್ದಾಯಿತು. ಈಗ ಲಾಸ್ಟ್ ಇನ್ನೇನೆಲ್ಲ ಪ್ಯಾಕಪ್ ಮಾಡ್ಕೊಂಡು ಹೋಗಬೇಕು. ಮುದ್ದು ಮಗು ನೋಡಿ ಎಷ್ಟು ಚೆನ್ನಾಗಿ ಊಟ ಬಡಿಸುತ್ತೆ. ಪುಟಾಣಿಗಳ ಹಾರ್ಬಾಟ ಇಲ್ಲಿ ನೋಡಿ. ಪುರ ಸೋಡ ಇಲ್ಲಿ ಬಾ. ಮುಗಿಸ್ಕೊಂಡು ಇವಾಗ ಕೈ ಮುಗಿ. ಯಾಕೆ ಕೈ ಮುಗ್ದಿಲ್ವಾ ಮುನ್ನಿ? ಎವ್ರಿಥಿಂಗ್ ಡನ್. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಹೋಗ್ತಿದ್ದೇವೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ದು ನಾವು. ಹಂಗೆ ನೆನಪಾಗಿದ್ದು ಕೋಟಿಲಿಂಗೇಶ್ವರ. ತುಂಬ ವರ್ಷ ಆಗಿದ್ದು ಹೋಗಿ.
ಸೊ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಈ ಹಸು ಎಲ್ಲ ಹೋಗ್ತಿದೆ ನೋಡಿ ನನಗೊಂದು ಮೂವಿ ನೆನಪಾಯಿತು. ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡಿದೆ. ನೋಡಿ ಕೋಟಿಲಿಂಗೇಶ್ವರಕ್ಕೆ ಬನ್ನಿ ಬನ್ನಿ ಎಲ್ಲರೂ. ಎಲ್ಲ ಕಟ್ತಾ ಇರೋದು ಅವಾಗ ದರ್ಶನ ಎಲ್ಲ ಮುಗೀತು. ನಮ್ಮ ಮುನ್ನಿ ಏನೋ ಇಲ್ಲಿ ಶಾಪಿಂಗ್ ಮಾಡ್ತಿದ್ದಾಳೆ. ಏನು ಕಮ್ಮ ಅದು ಬೇಡ ಬಾಮ್ಮ, ನಡಿ 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 ಹೋಗೋಣ ಸಾಕು. ಅದೆಲ್ಲ ಬೇಡ, ಅದೇನಕ್ಕೆ ಏನು ಹಾವು? ಅಯ್ಯೋ ಹೊಡಿತಾರೆ ಅಷ್ಟೇ ಹಾವು ಪಾವು ಅಂದರೆ. ಇಲ್ಲ ಬಿಡಮ್ಮ. ನೇಹಾ ನಿಹಾ. ಸೊ ಎಲ್ಲವೂ ಮುಗಿದಿತ್ತು. ಕೋಟಿಲಿಂಗೇಶ್ವರನೂ ಮುಗೀತು. ದರ್ಶನ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಏನೂ ಮಾಡಿಲ್ಲ. ನಮ್ಮ ಮುನ್ನೆಗೇನೋ ಹಾವು ಬೇಕು ಅಂದ್ಲು, ಬಟ್ ಹಾವೇನೂ ಸಿಕ್ಕಿಲ್ಲ. ಇಲ್ಲಿ ನಮ್ಮ ಲೂಸಿನ ಬಿಟ್ಟು ಹೋಗಿದ್ವಿ. ನಮ್ಮ ಚಿಕ್ಕಪ್ಪನೂ ಬಂದಿರಲಿಲ್ಲ, ಶಾರ್ಟ್ಸ್ ಹಾಕಿದ್ರು ಅಂತ. ಎಲ್ಲ ಕೆಮ್ತಾಳೆ, ಮತ್ತೆ ಐಸ್ ಕ್ರೀಮ್ ತಿನ್ನಕ್ಕೆ. ನಿಂಗೇನು ಅನ್ಸಲ್ಲ? ನಾನ್ ಸೆನ್ಸ್. ನನಗೆ ಅದಕ್ಕೆ ನಾನು ತೊಗೊಂಡಿಲ್ಲ. ಎಲ್ಲ ತಿಂತೀನಿ. ತಂಡಿ ಯಾರಾದ್ರೂ ಐಸ್ ಕ್ರೀಮ್ ತಿಂತಾರೆ? ನಿನ್ಗೆ ಬುದ್ಧಿ ಇಲ್ವಾ? ಬುದ್ಧಿ ಇಲ್ವಾ ನಿನಗೆ? ನಾನು ಐಸ್ ಕ್ರೀಮ್ ನೋಡಿದ್ದೀನಿ ಕಣ್ಣಾರೆ ನೋಡಿದ್ಯಾ? ತಂಡಿಲ್ಲ ನಾನೇನು ತಿನ್ನಲ್ಲ ನಿಂತರ. ನಂಗೆ ಬೇಡ. ನೋ ಮಿಲ್ಕ್. ನನಗೇನು ಬೇಡ. ಯು ಪೀಪಲ್ ಡ್ರಿಂಕ್. ರಾತ್ರಿಗೆ ನನ್ನ ಕಸ ಅನ್ನು ಕಟ್ಟು. ಕಳ್ಳೆಪುರಿ ಅಲ್ಲ ಹೇಳಿದ್ದು, ಕಳ್ಳೆ ಪಪ್ಪು. ಸೇ ಅಬೌಟ್. ತಾಯಿಯ ಕರಳು. ಫೋನ್ ನೋಡಕ್ಕೆ ಎಷ್ಟು ಪವರ್ ಇದೆ ನೋಡಿ. ಫೋನ್ ನೋಡ್ಬೇಕಂದ್ಬಿಟ್ಟು ಹಿಂದೆ ಹೋಗ್ತಾಳೆ, ಮುಂದೆ ಕೂತಿರೋಳು. ಜೀವಮ್ಮ ಈ ಕಾಲದ ಮಕ್ಕಳಿಗೆ. ಬಾಮ ಇಲ್ಲಿ ಬಾ, ಬಂದ್ಬಿಟ್ಟು ನೀನು. ಒಳ್ಳೆ ಪಾಪ. ಆ ಕಾರಲ್ಲಿ ಭಾಳ ಇದಾಗೋಯ್ತಾ? ನೋಡ್ದಾ? ಒಳ್ಳೆ 5 ನಿಮಿಷ. ಬೆಳಗ್ಗೆ 4:15 ಎದ್ದಿರೋ ಪ್ರಭಾವ ಫುಲ್ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಸೊ ಆಲ್ಮೋಸ್ಟ್ ಈಗ 8:30 ಆಗಿದೆ. 8:30 8:40 ಏನೋ ಆಗ್ತಾ ಬರ್ತಿದೆ. ಈಗ ಮನೆಗೆ ಬಂದು ಸೊ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದು. ನಾಳೆ ಆಫೀಸ್ ಇದೆ. ಸೊ ಗುಡ್ ನೈಟ್. ಸೊ ನಾನು ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.